ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಫ್ರೆಂಡ್ಸ್, ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಆ ವ್ಯಕ್ತಿಯನ್ನ ನಂಬಬಹುದಾ? ಆ ವ್ಯಕ್ತಿ ನಿಮ್ಮೊಟ್ಟಿಗೆ ಇದ್ದು ಹಿತಶತ್ರುನಾ, ಅಥವಾ ನಿಮ್ಮ ನಿಮ್ಮ ಏಳಿಗೆನೆ ಅವ್ರು ಬಯಸ್ತಾ ಇದ್ದಾರಾ, ಅಥವಾ ನಾವು ತಪ್ಪಾಗಿ ತಿಳ್ಕೊಂಡಿದೀವ, ಅಥವಾ ನಾವು ಆ ವ್ಯಕ್ತಿನ ತುಂಬಾ ನಂಬಿದೀವ, ಆ ವ್ಯಕ್ತಿ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸಗಳು ಮಾಡ್ತಾ ಇದ್ದಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನೀವು ಆ ವ್ಯಕ್ತಿಯನ್ನ ನಂಬಬಹುದಾ? ಆ ವ್ಯಕ್ತಿ ಅನ್ನೋ ಪ್ಲೇಸಲ್ಲಿ ನೀವು ಯಾರನ್ನ ಸೂಚಿಸ್ತಿರೋ, ನೀವು ಯಾರನ್ನ ಹಚ್ಕೊಂಡಿದಿರೋ, ನೀವು ಯಾರನ್ನ ನಂಬಿದಿರೋ ಅವ್ರನ್ನ ನೀವು ತಗೊಳ್ಬೋದು ಅಂತ ಹೇಳ್ತೀನಿ. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆ, ಆ ವ್ಯಕ್ತಿಯ ಹೆಸರು 3 ಬಾರಿ ಹೇಳ್ಕೊಂಡು ಈ ಒಂದು ರೀಡಿಂಗ್ನ ನೋಡಬೇಕಾಗತ್ತೆ. ನೀವು ಆ ವ್ಯಕ್ತಿಯನ್ನ ನಂಬಬಹುದಾ? ಆ ವ್ಯಕ್ತಿ ಯಾರಾದರೂ ಆಗಿರಬಹುದು. ಆ ವ್ಯಕ್ತಿಯನ್ನ ನೀವು ನಂಬಬಹುದಾ ಅನ್ನೋದೇ ಇವತ್ತಿನ ರೀಡಿಂಗ್. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ. ಐ ಹೋಪ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ಏನಾಗಿರುತ್ತೆ ನೋಡೋಣ. ನೀವು ಆ ವ್ಯಕ್ತಿಯನ್ನ ನಂಬಬಹುದಾ ಅನ್ನೋದೇ ರೀಡಿಂಗ್ ಆಗಿರುತ್ತೆ ಇವತ್ತಿಂದು. ಆ ಪರ್ಸನ್ ಹೆಸರನ್ನ, ನೀವು ಯಾವ ವ್ಯಕ್ತಿ ಬಗ್ಗೆ ನೋಡ್ತಾ ಇದ್ದೀರಲ್ವಾ ರೀಡಿಂಗ್, ಆ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ನೀವು ಈ ಒಂದು ರೀಡಿಂಗ್ನ ನೋಡಬೇಕಾಗತ್ತೆ. ಹರ್ಮಿಟ್ ಬಂದಿದೆ, ಕಪ್ಸ್ ಬಂದಿದೆ. ಓಕೆ, ನೀವು ಆ ವ್ಯಕ್ತಿಯನ್ನ ನಂಬಬಹುದಾ ಅಂತ ಕೇಳುವಾಗ ಆ ವ್ಯಕ್ತಿ ಯಾವ ರೀತಿ ಇರ್ತಾರೆ ಅಂತ ಹೇಳಿದ್ರೆ, ಒಂದಷ್ಟು ನಿಮ್ಮ ಮುಂದೆ ಮುಗ್ಧರಂತೆ ಆ್ಯಕ್ಟ್ ಮಾಡ್ತಾರೆ ಅಂತ ಹೇಳಬಹುದು. ಮುಗ್ಧರಂತೆ, ಏನು ಗೊತ್ತಿಲ್ಲದೆ ಇರೋರಂತೆ, ಏನು ಅವ್ರಿಗೆ ಗೊತ್ತೇ ಇಲ್ಲ, ಬೇರೆ ಸುದ್ದಿಗಳು ಅವ್ರಿಗೆ ಗೊತ್ತಿದ್ರೂ ಕೂಡ ನಿಮ್ಮ ಮುಂದೆ ಗೊತ್ತಿಲ್ಲದೆ ಇರುವ ಥರ ಆ್ಯಕ್ಟ್ ಮಾಡೋದಾಗಿರಬಹುದು. ಅಥವಾ ನೀವು ನಿಮ್ಮೊಟ್ಟಿಗೆ ಚೆನ್ನಾಗಿದ್ದು ಅವರು ಬೇರೆ ವ್ಯಕ್ತಿಯ ಬಗ್ಗೆ ನಿಮ್ಮ ವಿಚಾರವಾಗಿ ಮಾತಾಡೋದಾಗಿರಬಹುದು. ಈ ಥರದ್ದೆಲ್ಲ ನಿಮ್ಮ ಹಿಂದೆ ಆ ವ್ಯಕ್ತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದೆ. ನೀವು ತುಂಬ ಸ್ಟ್ರಾಂಗ್ ಆಗಿ ಆ ವ್ಯಕ್ತಿನ ನಂಬ್ತೀರಿ. ಆ ವ್ಯಕ್ತಿ ಏನು ಮಾಡ್ತಾರೆ, ಆ ವ್ಯಕ್ತಿನ ನಂಬಿ ನೀವು ಕೆಲವೊಂದು ವಿಚಾರಗಳನ್ನ ಹೇಳ್ಕೊಳ್ಳೋದಾಗಿರಬಹುದು, ಅವ್ರ ಜೊತೆ ಮಾತಾಡೋದಾಗಿರಬಹುದು. ಯಾಕೆಂದರೆ ಆ ವ್ಯಕ್ತಿ ನಿಮ್ಮ ಮುಂದೆ ಕಾಣಿಸ್ಕೊಳ್ಳೋದು ಹೇಗೆ ಗೊತ್ತಾ, ಯಾರೂ ಇಲ್ಲ, ಏನೂ ಇಲ್ಲ, ಅಂದರೆ ನಿಮ್ಮನ್ನೇ ತುಂಬ ಹಚ್ಕೊಂಡಿರೋ ರೀತಿ ಕಾಣಿಸ್ಕೊಳ್ತಾರೆ. ಸೊ ಆದರೆ ಅವರ ಬೆನ್ನ ಹಿಂದೆ ಏನು ಗೊತ್ತಾ, ಅವ್ರ 3ನೇ ವ್ಯಕ್ತಿಗಳ ಜೊತೆಗೆ ನಿಮ್ಮ ವಿಚಾರ ಏನೇ ಇದ್ರೂ ಅದನ್ನು ಶೇರ್ ಮಾಡೋದಾಗಿರಬಹುದು, ಅಥವಾ ನಿಮ್ಮ ಬಗ್ಗೆ ಬೇರೆ ರೀತಿಯೇ ಮಾತಾಡೋದಾಗಿರಬಹುದು. ಈ ರೀತಿ ಇರುತ್ತೆ. ಸೊ ಆ ವ್ಯಕ್ತಿ ಯಾವ ರೀತಿ ಕ್ಯಾರೆಕ್ಟರ್ ಅವರಾಗಿರ್ತಾರೆ ಅಂತ ಹೇಳಿದ್ರೆ, ಮಾತಾಡೋದೇನೋ ಮಾತಾಡ್ಬಿಡ್ತಾರೆ. ನಿಮ್ಮ ಬಗ್ಗೆ ಮಾತಾಡೋದಾಗಿರ್ಬೋದು, ನಿಮ್ಮ ಬಗ್ಗೆ ಕೆಲವು ವಿಚಾರಗಳು ತಿಳ್ಕೊಳ್ಳೋದಾಗಿರಬಹುದು, ಏನೇ ಮಾತಾಡೋದೆಲ್ಲ ಮಾತಾಡ್ತಾರೆ. ಬಟ್ ಆದರೆ ನಿಮ್ಮ ಕೈಯೇ ಬಿಡಲ್ಲ. ನಾನಿದ್ದೀನಿ ನಿಮ್ಮ ಜೊತೆಗೆ, ನಾನು ಇರ್ತೀನಿ, ಕರುಣೆ ಬರೋ ರೀತಿ ಇರೋದು, ಅಥವಾ ನಿಮ್ಮ ಕಷ್ಟಗಳಿಗೆ ಹೆಲ್ಪ್ ಮಾಡೋದಾಗಿರಬಹುದು. ಇದನ್ನ ನೀವೇ ಕೂಡ ನಂಬೋದಕ್ಕಾಗಲ್ಲ. ಕೆಲವೊಂದು ಸಲ ಅವರ ಮಾತು ನಿಲ್ದಲೇನೋ ಅಥವಾ ನಾಲ್ಗೆ ನಿಲ್ದಲೇನೋ ನಿಮ್ಮ ವಿಚಾರವಾಗಿ ತಪ್ಪಾಗಿ ಇನ್ನೊಬ್ರು ಒಟ್ಟಿಗೆ ಮಾತಾಡೋದು. ಬಟ್ ಆದರೆ ಆ ವ್ಯಕ್ತಿ ನಿಮ್ಮಿಂದ ದೂರ ಆಗ್ತಾರ ಅಂತ ನೋಡೋಕೆ ಹೋದರೆ ದೂರ ಆಗಲ್ಲ, ನಿಮ್ಮ ಜೊತೆಗೆ ಇರ್ತಾರೆ. ಮ್ಯಾನುಪ್ಲೇಟ್ ಮಾಡ್ತಾರೆ ನಿಮಗೆ, ನಾನು ಆ ರೀತಿ ಹೇಳಲಿಲ್ಲ, ಈ ರೀತಿ ಹೇಳಲಿಲ್ಲ. ಇಲ್ಲಿ ಸ್ಟೋರಿ ಏನು ನನಗೆ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ, ನೀವು ಆ ವ್ಯಕ್ತಿನ ನಂಬಿ, ಆದರೆ ತೀರಾ ನಿಮ್ಮ ಪರ್ಸ್ನಲ್ ವಿಚಾರಗಳನ್ನ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ. ಇದು ನಿಮ್ಮ ಇಮೇಜನ್ನ ಡ್ಯಾಮೇಜ್ ಮಾಡುತ್ತೆ. ಆ ವ್ಯಕ್ತಿ ನಿಮ್ಮಿಂದ ದೂರ ಹೋಗ್ತಾರ ಅಂತ ನೋಡೋಕೆ ಹೋದರೆ ಆ ವ್ಯಕ್ತಿ ದೂರ ಹೋಗಲ್ಲ, ಆದರೆ ನಿಮ್ಮ ಜೊತೆ ಸ್ಟ್ರೆಂತಾಗಿ ಇರ್ತಾರೆ. ನಾನಿದ್ದೀನಿ, ಆ ಥರ ಎಲ್ಲ ಧೈರ್ಯ ಕೊಡ್ತಾರೆ. ಬಟ್ ಆದರೆ ಅವ್ರ 2 ಮುಖಗಳು ನೀವು ನೋಡೋದಕ್ಕಾಗಲ್ಲ. ಅವರು ಈಗ 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 ನಿಮ್ಮಂತೆಯೇ ಇರ್ತಾರೆ. ಇನ್ನೊಂದು ಸ್ವಲ್ಪ ಹೊತ್ತು ನೀವು ಅವ್ರನ್ನ ಅವಾಯ್ಡ್ ಮಾಡೋದಾಗಿರ್ಬೋದು, ಅಥವಾ ಅವ್ರನ್ನ ಕೇರ್ಲೆಸ್ ರೀತಿ ನಿಮ್ಮ ಫ್ರಸ್ಟ್ರೇಷನ್ನಲ್ಲಿ ನೀವು ಅವ್ರನ್ನ ಏನಾದರೂ ನೋಡೋದಕ್ಕೆ ಶುರು ಮಾಡಿದಾಗ ಸಡನ್ ಚೇಂಜ್ ಅಂತೂ ಆಗ್ತಾರೆ ಅಂತ ಹೇಳಬಹುದು.
ಅವ್ರನ್ನ ನೀವೇನಾದರೂ ಸಪೋಸ್ ಈ ಕ್ಯಾರೆಕ್ಟರ್ ನನ್ನ ಜೀವನದಿಂದ ಏನಾದರೂ ದೂರ ಇದ್ದು ಬಿಡಲಿ, ಈ ಕ್ಯಾರೆಕ್ಟರ್ ಬೇಡ ನನಗೆ ಅಂತ ನೀವೇನಾದರೂ ಅಂದ್ಕೊಳ್ಳೋದಕ್ಕೆ ಹೋದರೆ, ಆ ವ್ಯಕ್ತಿಗೆ ಗೊತ್ತಿದೆ ನಿಮ್ಮನ್ನು ಯಾವ ರೀತಿ ಕರೆಸ್ಕೊಳ್ಬೇಕು, ಯಾವ ರೀತಿ ನಿಮ್ಮನ್ನು ಮಾತಾಡಬೇಕು, ಯಾವ ರೀತಿ ನಿಮ್ಮೊಟ್ಟಿಗೆ ಕಾಂಪ್ರಮೈಸ್ ಆಗಬೇಕು, ಯಾವ ರೀತಿ ನಿಮ್ಮನ್ನು ಮ್ಯಾನಿಪುಲೇಟ್ ಮಾಡಬೇಕು, ನಿಮ್ಮ ಅಂತರಾಳದ ವಿಚಾರಗಳು ಎಲ್ಲ ಗೊತ್ತಿದೆ ಅವ್ರಿಗೆ. ಬಟ್ ನಾನು ಹೇಳೋದೇನು ಅಂತ ಹೇಳಿದ್ರೆ, ಓವರಾಲ್ ಆ ವ್ಯಕ್ತಿ ನಿಮ್ಮ ಕೈ ಬಿಡೋದಿಲ್ಲ, ಅಥವಾ ಆ ವ್ಯಕ್ತಿ ನಿಮ್ಮನ್ನು ದೂರ ಆಗೋದಿಲ್ಲ, ಆ ವ್ಯಕ್ತಿ ನಿಮ್ಮನ್ನು ಕಳ್ಕೊಳ್ಬೇಕು ಅನ್ನೋದು ಆ ವ್ಯಕ್ತಿ ಮನಸ್ಸಿನಲ್ಲಿ ಇಲ್ಲ. ಬಟ್ ಆದರೆ ನಿಮ್ಮ ವಿಚಾರವಾಗಿ ಗಾಸಿಪ್ ಹೇಳ್ಸೋದು ಅವ್ರಿಗೊಂದು ಖಯಾಲಿ. ಕೆಲವೊಂದು ಕ್ಯಾರೆಕ್ಟ್ರಲ್ಲಿ ನಂಗೆ ಆ ಥರ ಇರುತ್ತೆ. ನಿಮ್ಮ ಬಗ್ಗೆ ಎಲ್ಲ ತಿಳ್ಕೊಳ್ಳೋದು, ನಿಮ್ಗೆ ಅದು ಕಂಡುಹಿಡಿಯೋದಕ್ಕೆ ಆಗಲ್ಲ. ಯಾಕೆ ಅಂದರೆ ಆ ವ್ಯಕ್ತಿ ತುಂಬ ಸಾಧು ಥರನೇ ನಿಮಗೆ ಕಾಣಿಸ್ಕೊಳ್ಳೋದು. ನಮ್ಮನೆ ವಿಚಾರ, ನಮ್ಮ ವಿಚಾರ ಎಲ್ಲೂ ಹೋಗಲ್ಲ, ಎಲ್ಲೂ ಲೀಕ್ಔಟ್ ಆಗಲ್ಲ, ಈ ರೀತಿ ಅಂದ್ಕೊಂಡು ನೀವು ಹೇಳ್ಕೊಳ್ತೀರಿ. ಆ ವ್ಯಕ್ತಿನೂ ಕೂಡ ನಿಮ್ಮ ಎಷ್ಟೋ ಕಷ್ಟಗಳಲ್ಲಿ ನಿಮಗೆ ಹೆಲ್ಪ್ ಆಗಿರ್ಬೋದು. ಹಣಕಾಸಿನ ವಿಚಾರದಲ್ಲೇ ಹೆಲ್ಪ್ ಅಂತಲ್ಲ, ಎಲ್ಲ ವಿಚಾರಗಳಲ್ಲೂ, ವೈಯಕ್ತಿಕ ವಿಚಾರಗಳಲ್ಲಿ ನಿಮ್ಗೆ ಹೆಲ್ಪ್ ಆಗಿರಬಹುದು. ಸೊ ಅದರಿಂದ ನಿಮಗೆ ನಂಬೋದಕ್ಕೆ ಆಗೋದಿಲ್ಲ. ಕೆಲವೊಂದು ಸಲ ನಿಮಗೆ ಬಂದಿದೆ, ಕನ್ಫ್ಯೂಷನ್ ಮೈಂಡು ಬಂದಿದೆ. ಹೇಗೆ ಇವ್ರನ್ನ ಹೇಗೆ ನಂಬೋದು, ಇವರಿಂದ ಏನಾದರೂ ನನ್ನ ಲೈಫಲ್ಲಿ ಏನಾದರೂ ಗಾಸಿಪ್ ಆಗ್ತಾ ಇದೆಯಾ, ಈ ಥರದ್ದೆಲ್ಲ ನಿಮ್ಗೆ ಅನಿಸಿದೆ. ಬಟ್ ಆದರೆ ಆ ವ್ಯಕ್ತಿ ಅದನ್ನು ತೋರಿಸ್ಕೊಳ್ತಾ ಇಲ್ಲ. ಸೊ ಆ ವ್ಯಕ್ತಿ ಯಾವ ರೀತಿ ಬೇಕಾದರೂ ನಿಮ್ಮನ್ನು ಬದಲಾಯಿಸ್ತಾರೆ ಅಂತಲೇ ಹೇಳಬಹುದು. ನಿಮ್ಮನ್ನು ಯಾವ ರೀತಿ ಬೇಕಾದರೂ ಚೇಂಜ್ ಮಾಡುವ ಸಾಧ್ಯತೆ ಆ ವ್ಯಕ್ತಿಗಿದೆ. ಈ ಎಂಟೈರ್ ಕಾರ್ಡ್ ನೋಡೋದ್ರಲ್ಲಿ ಏನಾಗ್ತದೆ ಅಂದರೆ, ಆ ವ್ಯಕ್ತಿನ ನೀವು ನಂಬಬಹುದು. ಅತಿಯಾಗಿ ನಂಬಿ ನಿಮ್ಮ ಪರ್ಸ್ನಲ್ ವಿಚಾರ ಹೇಳ್ಕೊಂಡ್ರೆ ಇದರಿಂದ ನಿಮಗೆ ಧಕ್ಕೆ ಬರುವ ಸಾಧ್ಯತೆ ಜಾಸ್ತಿ ಇದೆ. ಆ ವ್ಯಕ್ತಿನ ಒಂದು ಲಿಮಿಟಲ್ಲಿ ಇಟ್ಕೊಳ್ಳಿ, ಒಂದು ಲಿಮಿಟಲ್ಲೇ ಆ ವ್ಯಕ್ತಿ ಇರಲಿ. ನಿಮ್ಮ ವೈಯಕ್ತಿಕ ವಿಚಾರ ಹೇಳ್ಕೊಂಡು ಅದನ್ನು ಸಾಲ್ವ್ ಮಾಡುವಂಥ ವ್ಯಕ್ತಿ ಅಲ್ಲ. ಸಾಲ್ವ್ ಮಾಡಿದ್ರೂ ಕೂಡ ಬೇರೆಯವರಿಗೆಲ್ಲರಿಗೂ ವಿಚಾರಗಳು ಗೊತ್ತಾಗತ್ತೆ. ಆ ರೀತಿ ಮ್ಯಾನಿಪುಲೇಟ್ ಮಾಡಿಬಿಡ್ತಾರೆ. ಮಾಡಿ ಕೂಡ ಆ ವಿಚಾರ ನಿಮಗೆ ಕಿವಿಗೆ ಬಿದ್ದು, ಇಲ್ಲಿ ಎಲ್ಲಿಂದ ಬಂತು ಸುದ್ದಿ, ಯಾರಿಂದ ಹೋಯಿತು, ಆ ಥರ ಏನಾದರೂ ನೀವು ಕೇಳೋದಕ್ಕೆ ಹೋದರೆ ಅವ್ರಿಗೆ ಗೊತ್ತಿದೆ, ನಿಮ್ಮನ್ನು ನಂಬಿಸೋ ಶಕ್ತಿ ಅವ್ರಿಗೆ ಆಲ್ರೆಡಿ ಇದೆ. ಓಕೆ, ಸೊ ಆ ವ್ಯಕ್ತಿನ ನಂಬಿ, ಅತಿಯಾಗಿ ನಂಬಿ ನಿಮ್ಮ ಪರ್ಸ್ನಲ್ ವಿಚಾರಗಳನ್ನ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಈ ಫಸ್ಟ್ ಕಾರ್ಡ್ ತೋರಿಸ್ತಾ ಇದೆ. ಈ ವ್ಯಕ್ತಿನ ನಂಬಬಹುದಾ ಅಂತ ಹೇಳಿದ್ರೆ ನಂಬಬಹುದು, ಆದರೆ ಅತಿಯಾಗಿ ನೀವು ಹಚ್ಕೊಳ್ಳೋದಕ್ಕಾಗಲಿ ನಂಬೋದಕ್ಕಾಗಲಿ ಹೋಗೋದು ಬೇಡ. ಯಾರೆಲ್ಲ ಸೆಕೆಂಡ್ ಸ್ಟೋನ್, ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ಅವರ ರೀಡಿಂಗ್ ಏನಾಗಿದೆ ನೋಡೋಣ. ಆ ವ್ಯಕ್ತಿಯನ್ನು ನೀವು ನಂಬಬಹುದಾ? ಆ ವ್ಯಕ್ತಿ ಹೆಸರನ್ನು 3 ಬಾರಿ ಮನಸ್ಸಿನಲ್ಲಿ ಇಟ್ಕೊಂಡು ಹೇಳಿಕೊಂಡು, ಆ ವ್ಯಕ್ತಿಯ ಫೋಟೋ ಏನಾದರೂ ಇದ್ದರೆ ನೋಡಿಕೊಂಡು ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ಆ ವ್ಯಕ್ತಿಯನ್ನು ನೀವು ನಂಬಬಹುದಾ? ಆ ವ್ಯಕ್ತಿನ ನಾವೇ ತಪ್ಪಾಗಿ ತಿಳ್ಕೊಂಡಿದ್ದೀವ, ಅಥವಾ ಆ ವ್ಯಕ್ತಿ ಕ್ಯಾರೆಕ್ಟರ್ ಇರೋದೇ ಹಾಗ? ಓಕೆ, ಆ ವ್ಯಕ್ತಿಯನ್ನು ನೀವು ನಂಬಬಹುದಾ ಅಂತ ಹೇಳಿದ್ರೆ, ಆ ವ್ಯಕ್ತಿ ಆ್ಯಕ್ಚುಲಾಗಿ ನಿಮಗೆ ಆಲ್ರೆಡಿ ತುಂಬಾ ಹರ್ಟ್ ಮಾಡಿದ್ದಾರೆ. ನಿಮ್ಮ ಮನಸ್ಸಿಗೆ ತುಂಬಾ ಹರ್ಟ್ ಮಾಡ್ತಾ ಇರ್ತಾರೆ. ಚುಚ್ಚು ಮಾತುಗಳಿಂದ ಇರಬಹುದು, ಬೇರೆ ವ್ಯಕ್ತಿಗಳ ಜೊತೆ ಸೇರಿಕೊಂಡು ನಿಮ್ಮ ಬಗ್ಗೆ ನಿಮಗೆ ಹೀಯಾಳಿಸೋದು ಇರಬಹುದು, ನಿಮ್ಮ ಮನಸ್ಸಿಗೆ ಹರ್ಟ್ ಮಾಡೋದಾಗಿರ್ಬೋದು. ನೀವೇನಾದರೂ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೋದರೆ ನಿಮ್ಮನ್ನು ಶೇಮ್ ಮಾಡೋ ರೀತಿ ಮಾಡೋದಿರ್ಬೋದು. ನಿಮಗೆ ಅವರ ನೆನಪು ತುಂಬಾ ಕಾಡ್ತಾ ಇದೆ, ನೀವು ಮತ್ತೆ ರೀಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೋಗ್ಬೋದು. ಮತ್ತು ನೀವು ಯೋಚನೆ ಮಾಡಿ ಅವ್ರು ಬೇಕು ಅಂದ್ಕೊಂಡು ಆ ವ್ಯಕ್ತಿ ಹತ್ರ ಹೋದ್ರೂ ಆ ವ್ಯಕ್ತಿ ಖಂಡಿತವಾಗ್ಲೂ ನಿಮ್ಮ ನಂಬಿಕೆಗೆ ಅರ್ಹರಲ್ಲ ಅಂತ ಹೇಳಬಹುದು. ಆ ವ್ಯಕ್ತಿ ಸಡನ್ ಚೇಂಜ್ ಆಗಿರುವಂಥ ವ್ಯಕ್ತಿ. ಈ ಥರ್ಡ್ ಪರ್ಸನ್ ಕಡೆಯಿಂದನೂ ಕೂಡ ಆ ವ್ಯಕ್ತಿ ತುಂಬಾ ಬದಲಾಗಿದ್ದಾರೆ ಅಂತ ತೋರಿಸ್ತಾ ಇದೆ. ಈ ಹಿಂದೆ ಇರುವ ಹಾಗೆ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇಲ್ಲ ಅಂತ ಹೇಳಬಹುದು. ಸೊ ಆ ವ್ಯಕ್ತಿನ ನೀವು ನಂಬಬಹುದಾ ಅಂತ ಏನಾದರೂ ಹೇಳಿದ್ರೆ, ಆ ವ್ಯಕ್ತಿನ ನೀವು ಹೇಗೂ ನಂಬೋದಕ್ಕಾಗಲ್ಲ. ಕೆಲವೊಂದು ಸಲ ಅವರು ನಿಮ್ಮಂತೆಯೇ ಚೆನ್ನಾಗಿರ್ತಾರೆ, ಕೆಲವೊಂದು ಸಲ ಅವರು ನಿಮ್ಮನ್ನು ಶೇಮ್ ಮಾಡೋ ರೀತಿಯಾಗಿರಬಹುದು,
ನಿಮ್ಮನ್ನು ಬೇರೆಯವ್ರ ಮುಂದೆ ಬಿಟ್ಟುಕೊಡುವಂಥದ್ದಾಗಿರಬಹುದು. ಈ ರೀತಿ ಮಾಡ್ತಾರೆ. ನೀವು ಆ ವ್ಯಕ್ತಿನ ಪರ್ಸ್ನಲಿ ನೋಡೋದೇ ಬೇರೆ ರೀತಿ ಇರುತ್ತೆ, ಬಟ್ ಜನಗಳ ಮುಂದೆ ನೋಡೋದೇ ಬೇರೆ ರೀತಿ ಇರುತ್ತೆ. ನಿಮಗೆ ನೀವಿಬ್ಬರೇ ಇದ್ದಾಗ ನಿಮ್ಮ ಮೈಂಡ್ ಡೈವರ್ಟ್ ಮಾಡುವ ಸಾಧ್ಯತೆ ತುಂಬಾ ಮಾಡ್ತಾರೆ. ನಿಮಗೆ ಕನ್ಫ್ಯೂಷನ್ ತರೋದಕ್ಕೆ ಹೋಗ್ಬಿಡ್ತಾರೆ, ನಿಮಗೆ ಕನ್ಫ್ಯೂಷನ್ ಶುರು ಆಗೋಗ್ಬಿಡುತ್ತೆ. ಆ ರೀತಿ ಇರುತ್ತೆ. ನಿಮಗೆ ಅವರ ಮೇಲೆ ತುಂಬಾ ವಿಶ್ವಾಸ ಇದೆ, ಬಟ್ ಆದರೆ ಏನು ಮಾಡೋದು, ಅವ್ರಿಗೆ ಥರ್ಡ್ ಪಾರ್ಟಿನೇ ಮುಖ್ಯ, ಥರ್ಡ್ ಪಾರ್ಟಿ ಜನಗಳ ಮಾತೇ ಮುಖ್ಯ. ನಿಮ್ಮನ್ನು ತುಂಬ ಕೀಳ್ಮಟ್ಟವಾಗಿ ನೋಡ್ತಾರೆ. ಇಂಥ ವ್ಯಕ್ತಿಯನ್ನ ನೀವು ನಂಬೋದಕ್ಕಿಂತ, ದಿನಗಳ ವೇಸ್ಟ್ ಮಾಡೋದಕ್ಕಿಂತ, ಟೈಮ್ ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ನೀವು ಒಂದಷ್ಟು ಇವರಿಂದ ಕಾಂಟ್ಯಾಕ್ಟ್ ತಪ್ಪಿಸ್ಕೊಳ್ಳೋದೇ ಉತ್ತಮ ಅಂತ ಹೇಳ್ಬೋದು. ಆಲ್ರೆಡಿ ನಿಮಗೆ ಕೆಲವೊಂದು ವಿಚಾರದಲ್ಲಿ ನಾನು ಹೇಳೋದಕ್ಕಿಂತ ಮುಂಚೆನೇ ನಿಮಗೆ ಆ ವ್ಯಕ್ತಿ ಬಗ್ಗೆ ಗೊತ್ತಾಗ್ತಾ ಇದೆ. ಆ ವ್ಯಕ್ತಿ ಯಾವ ರೀತಿ ಸಡನ್ನಾಗಿ ಚೇಂಜ್ ಆಗ್ತಾರೆ, ಆ ವ್ಯಕ್ತಿ ಮನಸ್ಥಿತಿ ಹೇಗಿದೆ, ಅದೆಲ್ಲ ಗೊತ್ತಾಗಿದೆ ನಿಮಗೆ. ನೀವಿಂಥ ವ್ಯಕ್ತಿಯ ಸವಾಸ ಬಿಟ್ಟು ಒಂದಷ್ಟು ಹೀಲ್ ಆಗೋದು ಉತ್ತಮ. ಒಂದಷ್ಟು ಸಮಾಧಾನವಾಗಿ ನಿಮ್ಮ ಉಸಿರಾಟದ ಕಡೆನೇ ಒಂದು 15 ನಿಮಿಷ ಗಮನ ಕೊಡೋದಾಗಿರ್ಬೋದು, ಮೆಡಿಟೇಷನ್ ಮಾಡೋದಾಗಿರಬಹುದು, ಒಳ್ಳೆ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಕೇಳೋದಾಗಿರಬಹುದು. ಇಲ್ಲ ಇದನ್ನ ನೋಡಿ ಕೂಡ ನಾನು ಇನ್ನೂ ಆ ವ್ಯಕ್ತಿಗೆ ಪದೇ ಪದೇ ಫೋನ್ ಮಾಡ್ತೀನಿ, ಪದೇ ಪದೇ ಹಚ್ಕೊಳ್ತೀನಿ. ಇವ್ರು ಆ್ಯಕ್ಚುಲಾಗಿ ನನಗೆ ಎಂಟೈರ್ ಈ ಕಾರ್ಡ್ ನೋಡಿದಾಗ ಈ ವ್ಯಕ್ತಿ ಬೆನ್ನಿಗೆ ಚೂರಿ ಹಾಕುವಂಥ ವ್ಯಕ್ತಿ. ಅದೇ ಆ್ಯಕ್ಚುಲಾಗಿ ಎಷ್ಟೋ ಸಲ ನಿಮ್ಗೆ ಅರ್ಥ ಆಗಿದೆ ನೋಡಿ. ಇಲ್ಲಿ ಮೆಚುರಿಟಿ ಕಾರ್ಡ್ ಬಂದಿರೋದ್ರಿಂದ ನಿಮ್ಗೆ ಆಲ್ರೆಡಿ ಇಷ್ಟು ವರ್ಷಗಳಾಗಿರ್ಬೋದು, ಇಷ್ಟು ತಿಂಗಳುಗಳಾಗಿರ್ಬಹುದು, ನಿಮ್ಗೆ ಆ ವ್ಯಕ್ತಿ ಬಗ್ಗೆ ಅಪಾರವಾದ ನಂಬಿಕೆ ಇದ್ದರೆ ನಿಮ್ಗೆ ಆಲ್ರೆಡಿ ಈ ವ್ಯಕ್ತಿಯಿಂದ ನೋವು ಕೂಡ ಅನುಭವಿಸಿದಿರಿ. ಈ ವ್ಯಕ್ತಿ ಎಂಥವ್ರು ಅನ್ನೋದು ಕೂಡ ಮೆಚುರಿಟಿ ಬಂದಾಗಿದೆ, ನಿಮ್ಗೆ ಗೊತ್ತಾಗಿದೆ, ಆಲ್ರೆಡಿ ಗೊತ್ತಾಗಿದೆ. ಈ ಹಿಂದೆ ಗೊತ್ತಾಗಲಿಲ್ಲ ಅಂದರೂ ಎಟ್ ಪ್ರೆಸೆಂಟ್ ಮೂಮೆಂಟಲ್ಲಿ ನಿಮ್ಗೆ ಗೊತ್ತಾಗಿದೆ ಆ ವ್ಯಕ್ತಿ ಯಾವ ಥರದವರು ಅಂತ. ನಿಮ್ಮ ಮನಸ್ಸಿಗೆ ತುಂಬಾ ಹರ್ಟ್ ಮಾಡುವಂಥ ವ್ಯಕ್ತಿ ಇವರು. ಒಂದಷ್ಟು ಈ ವ್ಯಕ್ತಿಯಿಂದ ಬ್ರೇಕ್ ತಗೊಳ್ಳಿ, ಒಂದಷ್ಟು ಈ ವ್ಯಕ್ತಿಯಿಂದ ಕಾಂಟ್ಯಾಕ್ಟ್ನ ನಿಲ್ಲಿಸಿ, ನೀವೇ ಅವಾಯ್ಡ್ ಮಾಡಿ. ಆಗ ಅರಿವಾಗತ್ತೆ, ನಾನು ಇಂಥವ್ರನ್ನ ಹರ್ಟ್ ಮಾಡಿದ್ನಲ್ಲ ಅನ್ನೋದು. ಆ ಎನರ್ಜಿನೇ ಹಾಗೆ. ನೀವೆಷ್ಟು ಅವ್ರನ್ನ ಮಿಸ್ ಮಾಡ್ಕೊಂಡಿರ್ತೀರಿ ಅಷ್ಟು ಅವರು ಕೂಡ ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೇಬೇಕು. ಯೂನಿವರ್ಸ್ ಇರೋದೇ ಹಾಗೆ. ನೀವು ಮರೆತಾಗ ಅವ್ರಿಗೆ ನೆನಪಾಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಈ ವ್ಯಕ್ತಿನ ನೀವೇನಾದರೂ ನಂಬ್ಕೊಂಡ್ರಿ ಅಂತ ಅಂದರೆ ನಿಜವಾಗ್ಲೂ ಮತ್ತೆ ನೋವು ಅನುಭವಿಸ್ತೀರಿ ಅಂತ ಹೇಳಬಹುದು, ಅವಮಾನಗಳನ್ನ ಅನುಭವಿಸ್ತೀರಿ ಅಂತ ಹೇಳ್ಬೋದು. ಅವರ ಮನಸ್ಥಿತಿನೇ ಈ ರೀತಿ ಇದೆ. ಹಣ, ಕೆಲಸ, ಅವರು ಫಸ್ಟು ನನ್ನ ಬಗ್ಗೆ, ನನ್ನ ಲೈಫ್ ಸೆಕ್ಯೂರ್ಡ್ ಆಗಿರ್ಬೋದು. ಆ ವ್ಯಕ್ತಿಯ ಮನಸ್ಥಿತಿನೇ ಈ ರೀತಿ ಇದೆ. ಆ ವ್ಯಕ್ತಿ ಮೈಂಡಲ್ಲಿ ನೀವಾಗಲಿ, ಆ ವ್ಯಕ್ತಿ ಈ ಸಂಬಂಧನ ಉಳಿಸ್ಕೊಳ್ಳೋದಾಗಿರಬಹುದು, ಆ ವ್ಯಕ್ತಿ ಮೈಂಡಲ್ಲಿ ನಿಮ್ಮನ್ನು ಯಾರ ಮುಂದೆನೂ ಬಿಟ್ಕೊಡ್ಬಾರ್ದು, ಎಷ್ಟೇ ಜಗಳ ಆಗಿದ್ರು ಯಾರೊಂದಿಗೂ ಬಿಟ್ಕೊಡ್ಬಾರ್ದು, ಆ ಥರದ್ದೆಲ್ಲ ಏನೂ ಇಲ್ಲ. ದಯವಿಟ್ಟು ನಿಮ್ಗೆ ಆಲ್ರೆಡಿ ಈಗ ಪ್ರೆಸೆಂಟ್ ಎನರ್ಜಿ ಮೆಚುರಿಟಿ ಬಂದಿರೋದ್ರಿಂದ ನಿಮ್ಮ ಮೈಂಡಿಗೆ ಗೊತ್ತಿದೆ ಈ ವ್ಯಕ್ತಿಯಿಂದ ಎಷ್ಟು ಅವಮಾನಗಳಾಗಿದೆ, ಈ ವ್ಯಕ್ತಿನ ನಾನು ಯಾವ ಮಟ್ಟಕ್ಕೆ ಇಡಬೇಕು ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರಿ ಫಾಲೋ ಮಾಡೋದನ್ನ ಮರಿಬೇಡಿ.